ಸಾಕು ಮೈ ಜುಮ್ ಅನ್ನತ್ತೆ. ಅದರಲ್ಲೂ ಹೆಬ್ಬಾವು ಅಂತಂದ್ರೆ ಅದ್ರ ಮುಂದೆ ನಿಲ್ಲೋಕ್ಕೂ ಆಗಲ್ಲ ಅಂತದ್ರಲ್ಲಿ ಹನೆ ಮೇಲೆ ಕುಂಕುಮ ಇಟ್ಕೊಂಡಿರುವಂತಹ ಕೇರಳದ ಮಹಿಳಾ ಅಧಿಕಾರಿಯೊಬ್ರು ಒಂಟಿಯಾಗಿ, ಅದು ಕೂಡ 16 ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ರಕ್ಷಿಸಿದ್ದಾರೆ. ಅವರ ಈ ಧೈರ್ಯ ನೋಡಿದ್ರೆ, ಆ ಹೆಬ್ಬಾವು ಹಿಡಿಯೋದಕ್ಕೆ ಹೋಗೋದನ್ನ ನೋಡಿದ್ರೆ ನಿಜಕ್ಕೂ ಮೈ ಜುಮ್ ಅನ್ನತ್ತೆ. ಇದು ತಮಾಷೆ ಅಲ್ಲ, ಯಾಕಂತಂದ್ರೆ ಇಷ್ಟು ದೊಡ್ಡದಾದ ಹೆಬ್ಬಾವು, ಅದು ಕೂಡ 16 ಅಡಿ ಉದ್ದದ ಕಾಳಿಂಗ ಸರ್ಪವನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ನೀವು ನಾವೇನಾದ್ರೂ ಇದಿದ್ರೆ ಅಲ್ಲಿಂದ ಓಡ್ ಹೋಗ್ಬಿಟ್ಟಿರೋರು, ಆದ್ರೆ ಅವರು ಕಾಳಿಂಗ ಸರ್ಪವನ್ನ ಹಿಡಿದು ರಕ್ಷಣೆ ಮಾಡಿರುವಂತದ್ದು. ಇನ್ನು ಈ ವಿಡಿಯೋವನ್ನ ನೋಡಬಹುದು ನೀವು, ಯಾವ ರೀತಿಯಾಗಿ ಅವರು ನಿರ್ಭಯವಾಗಿ ಭಯಾನೇ ಇಲ್ಲದೆ ಕಾಳಿಂಗ ಸರ್ಪವನ್ನ ರಕ್ಷಿಸಿದ್ದಾರೆ ಅಂತ. ಸದ್ಯ ಈ ವಿಡಿಯೋ ಏನಿದೆ ಇದು ಸಾಮಾಜಿಕ ಮಾಧ್ಯಮಗಳಲ್ಲೆಲ್ಲ ಪ್ರಶಂಸೆಗೆ ಭಾರಿ ಪಾತ್ರವಾಗ್ತಿರುವಂತದ್ದು. ಇನ್ನು ಈ ವಿಡಿಯೋ ನಿವೃತ್ತ ಅಧಿಕಾರಿಯಾದಂತಹ ಸುಸಂತಾನಂದ ಅನ್ನೋರು ಈ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದಾರೆ. ಇನ್ನು ಈ ಅಧಿಕಾರಿ ಹೆಸರು GS ರೋಶ್ನಿ ಅಂತ. ಇವರು ಪರುತಿಪಲ್ಲಿ ವಲಯದ ಅಧಿಕಾರಿಯಾಗಿದ್ದಾರೆ. ಹಾವು ಹಿಡಿಯೋ ಕೋಲನ್ನ ಬಳಸಿ ಬೃಹತ್ ಪ್ರಾಣಿಯನ್ನ ಯಾವ ರೀತಿಯಾಗಿ ನಿರ್ವಹಿಸಿದ್ರು ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ಇನ್ನು ಇಲ್ಲಿನ ಸ್ಥಳೀಯರು ನಿವಾಸಿಗಳು ಅಂದ್ರೆ ಸ್ನಾನ ಮಾಡೋಕೆ ಹೆಚ್ಚಾಗಿ ಈ ಹೊಳೆನೆ ಜಾಸ್ತಿ ಬಳಸ್ತಾರಂತೆ. ಸೊ ಹಾಗಾಗಿ ಆ ಹೊಳೆಯಲ್ಲಿ ಈ ಕಾಳಿಂಗ ಸರ್ಪ ಕಾಣಿಸಿಕೊಂಡಿರುವಂತದ್ದು. ಸ್ಥಳೀಯರು ಕರೆ ಮಾಡಿದಾಗ ಅಂದ್ರೆ ಈ ರೀತಿ ಹಾವು ಬಂದಿದೆ, ಬೇಗ ಬನ್ನಿ ಅಂತ ಕರೆ ಮಾಡಿದಾಗ ಆ ಕರೆಗೆ ತಕ್ಷಣವೇ ಸ್ಪಂದಿಸಿದ ಅವರು ಅಂದ್ರೆ ಕೇರಳದ ಅರಣ್ಯ ಇಲಾಖೆಯ ರೋಶ್ನಿ ಅವರು ಉಪಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಸೆರೆ ಹಿಡಿದ ನಂತರ ಮನುಷ್ಯರು ಇರೋ ಜಾಗದಿಂದ ಅಂದ್ರೆ ನೀವು ಅಂದ್ರೆ ಮನುಷ್ಯರು ಓಡಾಡೋ ಜಾಗದಿಂದ ದೂರದ ಪ್ರದೇಶಕ್ಕೆ ಆ ಹಾವನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನು ಇವರ ಧೈರ್ಯಕ್ಕೆ ಹೆಡ್ಸ್ ಆಫ್ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇಂಥ ಸಾಹಸಕ್ಕೆ ಯಾರು ಕೂಡ ಕೈ ಹಾಕಲ್ಲ. ಆದ್ರೆ ಇವರು ಇಷ್ಟು ದೊಡ್ಡ ಕಾಳಿಂಗ ಸರ್ಪವನ್ನ ಹಿಡಿದು ರಕ್ಷಣೆ ಮಾಡಿದ್ದು ನಿಜಕ್ಕೂ ಹೆಮ್ಮೆ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಇವರ ಈ ಸಾಧನೆ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.